ಮೆಟರಲ್ಬಿಲಿಟಿ, ಡಕ್ಟಿಲಿಟಿ, ಸೋನೊರಿಟಿ ಇತ್ಯಾದಿ ಲೋಹಗಳ ಕೆಲವು ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಿದ್ದೀರಿ. ನಮ್ಮ ದೈನಂದಿನ ಜೀವನದಲ್ಲಿ ಲೋಹಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಚಿನ್ನ ಮತ್ತು ಬೆಳ್ಳಿಯಂತಹ ವಿವಿಧ ಉದ್ದೇಶಗಳಿಗಾಗಿ ನಾವು ಆಭರಣಗಳು, ತಾಮ್ರ, ಕಬ್ಬಿಣ, ಅಲ್ಯೂಮಿನಿಯಂ, ಅನ್ನವಾಹಕ ತಂತಿಗಳನ್ನ ತಯಾರಿಸಲು ಮತ್ತು ಪಾತ್ರೆಗಳನ್ನ ತಯಾರಿಸಲು ಬಳಸ್ತೇವೆ. ನಾವು ನಮ್ಮ ಮನೆಯಲ್ಲಿ ಲೋಹಗಳು ಮತ್ತು ಅವುಗಳ ಮಿಶ್ರಲೋಹಗಳಿಂದ ಮಾಡಲ್ಪಟ್ಟ ಅನೇಕ ಹೌಸ್ ಹೋಲ್ಡ್ ಲೇಖನಗಳನ್ನ ಬಳಸ್ತೇವೆ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಬಳಸುವ ಅದೇ ರೂಪದಲ್ಲಿ ಲೋಹಗಳು ಪ್ರಕೃತಿಯಲ್ಲಿ ಅಸ್ತಿತ್ವದಲ್ಲಿವೆಯೇ? ಅದಿರು, ಖನಿಜ ಮತ್ತು ಲೋಹಶಾಸ್ತ್ರದಂತಹ ಪದಗಳನ್ನ ನೀವು ಎಂದಾದ್ರೂ ಕೇಳಿದ್ದೀರಾ? ಈ ಲೋಹಗಳನ್ನ ಹೇಗೆ ಪಡೆಯಲಾಗುತ್ತೆ ಎಂದು ನಿಮ್ಗೆ ತಿಳಿದಿದೆಯೇ? ಈ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳಲು ನೀವು ಲೋಹಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಬೇಕು. ನಾನು ಪುಷ್ಪಾ ಮುರುಗೇಶ್ ಕುಳೇದ್ ಮತ್ತು ಲೋಹಶಾಸ್ತ್ರದ ಕುರಿತು ಈ ಅಧಿವೇಶನವನ್ನ ಪ್ರಾರಂಭಿಸೋಣ. ಈ ಅಧ್ಯಾಯದಲ್ಲಿ ನಾವು ಲೋಹಶಾಸ್ತ್ರಕ್ಕೆ ಸಂಬಂಧಿಸಿದ ವಿವಿಧ ಪರಿಕಲ್ಪನೆಗಳನ್ನ ಮತ್ತು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಬಳಸುವ ಲೋಹದ ಶುದ್ಧ ರೂಪವನ್ನ ಪಡೆಯಲು ಸಾಧ್ಯವಾಗುವ ಪ್ರಕ್ರಿಯೆಯನ್ನ ಚರ್ಚಿಸಲಿದ್ದೇವೆ. ಹೊಸ ವಿಷಯವನ್ನ ನಮೂದಿಸುವ ಮೊದಲು ಹಿಂದಿನದನ್ನ ಪರಿಷ್ಕರಿಸೋಣ. ಪ್ರತಿಕ್ರಿಯಾತ್ಮಕತೆಯ ಹೆಚ್ಚುತ್ತಿರುವ ಅಥವಾ ಕಡಿಮೆಯಾಗುವ ಕ್ರಮಗಳಲ್ಲಿ ಲೋಹಗಳ ಜೋಡಣೆಯನ್ನ ಲೋಹಗಳ ಪ್ರತಿಕ್ರಿಯಾತ್ಮಕ ಸರಣಿ ಎಂದು ಕರೆಯಲಾಗುತ್ತೆ. ಅಲೋಹಗಳನ್ನ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಎಂದು ಕರೆಯಲಾಗುತ್ತೆ, ಏಕೆಂದರೆ ಅವು ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸುವ ಮೂಲಕ ಋಣಾತ್ಮಕ ಚಾರ್ಜ್ಡ್ ಅಯಾನುಗಳನ್ನ ರೂಪಿಸುತ್ತೆ. ನಾನ್ ಮೆಟಾಲಿಕ್ ಆಕ್ಸೈಡ್ಗಳು ಆಮ್ಲೀಯ ಸ್ವಭಾವವನ್ನ ಹೊಂದಿರುತ್ತದೆ. ಲೋಹವಲ್ಲದ ವಸ್ತುಗಳು ಸಾಮಾನ್ಯವಾಗಿ ನೀರಿನೊಂದಿಗೆ ಪ್ರತಿಕ್ರಿಯಿಸುವುದಿಲ್ಲ ಮತ್ತು ಆಮ್ಲವನ್ನ ದುರ್ಬಲಗೊಳಿಸುತ್ತದೆ. ಎಲೆಕ್ಟ್ರಾನ್ಗಳನ್ನ ದಾನ ಮಾಡುವ ಮತ್ತು ಸ್ವೀಕರಿಸುವ ಮೂಲಕ ಅಯಾನಿಕ್ ಸಂಯುಕ್ತಗಳನ್ನ ರಚಿಸಲಾಗಿದೆ. ಅಯಾನಿಕ್ ಸಂಯುಕ್ತಗಳು ಗಟ್ಟಿಯಾಗಿರುತ್ತವೆ. ಅಯಾನಿಕ್ ಸಂಯುಕ್ತಗಳು ಘನಸ್ಥಿತಿಯಲ್ಲಿರುವಾಗ ವಿದ್ಯುತ್ ಶಕ್ತಿಯನ್ನ ನಡೆಸಲಾರವು. ಸಮ್ಮಿಳನ ಅಥವಾ ಕರಗಿದ ಸ್ಥಿತಿಯಲ್ಲಿ ಅವು ವಿದ್ಯುತ್ ನಡೆಸಬಹುದು. ಕಲಿಕೆಯ ಫಲಿತಾಂಶ ಅದಿರಿನ ಸಾಂದ್ರತೆ, ಕೈ ಆರಿಸುವ ವಿಧಾನ, ತೊಳೆಯುವ ವಿಧಾನ, ಮುಂದಕ್ಕೆ ತೇಲುವ ವಿಧಾನ, ಮ್ಯಾಗ್ನೆಟಿಕ್ ಬೇರ್ಪಡಿಕೆ ವಿಧಾನ. ಕೀವರ್ಡ್ಗಳು: ಅದಿರು, ಲೋಹವನ್ನ ಆರ್ಥಿಕವಾಗಿ ಬೇರ್ಪಡಿಸಬಹುದಾದ ಖನಿಜಗಳನ್ನ ಅದಿರು ಎಂದು ಕರೆಯಲಾಗುತ್ತೆ. ಖನಿಜ ಕಲ್ಮಶಗಳ ಜೊತೆಗೆ ಪ್ರಕೃತಿಯಲ್ಲಿ ಸಂಭವಿಸುವ ಲೋಹಗಳ ಸಂಯುಕ್ತಗಳನ್ನ ಖನಿಜಗಳು ಎಂದು ಕರೆಯಲಾಗುತ್ತೆ. ಲೋಹಶಾಸ್ತ್ರ ಅದಿರುಗಳಿಂದ ಶುದ್ಧ ಸ್ಥಿತಿಯಲ್ಲಿ ಲೋಹವನ್ನ ಹೊರತೆಗೆಯುವ ಪ್ರತಿಕ್ರಿಯೆಯು ಲೋಹಶಾಸ್ತ್ರದ ಒಂದು ಭಾಗವಾಗಿದೆ. ಗ್ಯಾಂಗ್ಯೂ ಮಣ್ಣು, ಮರಳು ಮತ್ತು ಕಲ್ಲಿನ ಪದಾರ್ಥಗಳಂತಹ ಅನೇಕ ರೀತಿಯ ಕಲ್ಮಶಗಳನ್ನ ಹೊಂದಿರುವ ಅದಿರು. ಕಾಂತೀಯವಲ್ಲದ ವಸ್ತು, ಆಯಸ್ಕಾಂತದಿಂದ ಆಕರ್ಷಿಸಲಾಗದ ವಸ್ತು. ಇಂದಿನ ಪಾಠದ ಪರಿಕಲ್ಪನೆಯ ನಕ್ಷೆಯನ್ನ ನೋಡೋಣ.
ವಸ್ತುಗಳ ವಿಷಯದಲ್ಲಿ ಮಾನವ ಇತಿಹಾಸವು ಕಂಚಿನ ಯುಗ ಮತ್ತು ಕಬ್ಬಿಣದ ಯುಗವನ್ನ ಹೊಂದಿತ್ತು. ಈ ಯುಗಗಳ ಹೆಸರುಗಳು ಯುಗದಲ್ಲಿ ಬಳಸಲು ಪ್ರಾರಂಭಿಸಿದ ಲೋಹಗಳಿಗೆ ಸಂಬಂಧಿಸಿದೆ. ಅವುಗಳೆಂದರೆ ಕಂಚು ಮತ್ತು ಕಬ್ಬಿಣ. ಬ್ರಾನ್ಸ್, ಈಗ ಲಭ್ಯವಿರುವ ಅಂಶಗಳಲ್ಲಿ ನಾವು 75% ಹೆಚ್ಚು ಲೋಹಗಳನ್ನ ಹೊಂದಿದ್ದೇವೆ. ಹೆಚ್ಚಿನ ಲೋಹಗಳು ಪ್ರತಿಕ್ರಿಯಾತ್ಮಕವಾಗಿರುತ್ತವೆ. ಅವುಗಳ ಮುಕ್ತ ಸ್ಥಿತಿಯಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವುದಿಲ್ಲ. ಆದರೆ ಲವಣಗಳು, ಆಕ್ಸೈಡ್ಗಳು, ಕಾರ್ಬೋನೇಟ್ಗಳು, ಸಲ್ಫೈಡ್ಗಳು ಮತ್ತು ನೈಟ್ರೇಟ್ಗಳಂತಹ ಕೆಲವು ಸಂಯೋಜಿತ ಸ್ಥಿತಿಗಳಲ್ಲಿ ಕಂಡುಬರುತ್ತೆ. ಆದಾಗ್ಯೂ ಗಾಳಿ, ನೀರು ಮತ್ತು ಇತರ ನೈಸರ್ಗಿಕ ಅಂಶಗಳಿಂದ ಪ್ರಭಾವಿತವಾಗದ ಅತ್ಯಂತ ಪ್ರತಿಕ್ರಿಯಾತ್ಮಕ ಲೋಹಗಳು ಬೆಳ್ಳಿ, ಚಿನ್ನ, ಪ್ಲಾಟಿನಂ ಮುಂತಾದ ಈ ಲೋಹಗಳು ಸಾಮಾನ್ಯವಾಗಿ ಅವುಗಳ ಮುಕ್ತ ಸ್ಥಿತಿಯಲ್ಲಿ ಕಂಡುಬರುತ್ತೆ. ಕಲ್ಮಶಗಳ ಜೊತೆಗೆ ಪ್ರಕೃತಿಯಲ್ಲಿ ಸಂಭವಿಸುವ ಲೋಹಗಳ ಸಂಯುಕ್ತಗಳನ್ನ ಖನಿಜಗಳು ಎಂದು ಕರೆಯಲಾಗುತ್ತೆ. ಲೋಹಗಳನ್ನ ಆರ್ಥಿಕವಾಗಿ ಬೇರ್ಪಡಿಸಬಹುದಾದ ಖನಿಜಗಳನ್ನ ಅದಿರು ಎಂದು ಕರೆಯಲಾಗುತ್ತೆ. ಅದಿರುಗಳು ಲೋಹದ ಸಂಯುಕ್ತಗಳೊಂದಿಗೆ ಮಣ್ಣು, ಮರಳು ಮತ್ತು ಕಲ್ಲಿನ ಪದಾರ್ಥಗಳಂತಹ ಅನೇಕ ರೀತಿಯ ಕಲ್ಮಶಗಳನ್ನ ಹೊಂದಿರುತ್ತೆ. ಈ ಕಲ್ಮಶಗಳನ್ನ ಗ್ಯಾಂಗ್ಯೂ ಎಂದು ಕರೆಯಲಾಗುತ್ತೆ. ಪ್ರತ್ಯೇಕಿಸುವ ವಿವಿಧ ವಿಧಾನಗಳ ಮೂಲಕ ಲೋಹಗಳನ್ನ ಅವುಗಳ ಅದಿರುಗಳಿಂದ ಹೊರತೆಗೆಯಬಹುದು. ಲೋಹವನ್ನ ಅದರ ಶುದ್ಧ ಸ್ಥಿತಿಯಲ್ಲಿ ಅದಿರುಗಳಿಂದ ಹೊರತೆಗೆಯುವ ಪ್ರಕ್ರಿಯೆಯು ಲೋಹಶಾಸ್ತ್ರದ ಒಂದು ಭಾಗವಾಗಿದೆ. ಅದಿರುಗಳನ್ನ ಗಣಿಗಳಿಂದ ಹೊರತೆಗೆಯಲಾಗುತ್ತೆ ಮತ್ತು ಗ್ಯಾಂಗ್ ಅನ್ನ ಸಾಮಾನ್ಯವಾಗಿ ಸೈಟ್ನಲ್ಲಿರುವ ಅದಿರಿನಿಂದ ವಿವಿಧ ವಿಧಾನಗಳಿಂದ ಬೇರ್ಪಡಿಸಲಾಗುತ್ತೆ. ನಂತರ ಲೋಹಗಳನ್ನ ಉತ್ಪಾದಿಸುವ ಸ್ಥಳಕ್ಕೆ ಅದಿರುಗಳನ್ನ ನಡೆಸಲಾಗುತ್ತೆ. ಅಲ್ಲಿ ಲೋಹಗಳನ್ನ ಅವುಗಳ ಶುದ್ಧ ರೂಪದಲ್ಲಿ ಹೊರತೆಗೆಯಲಾಗುತ್ತೆ. ನಂತರ ಲೋಹಗಳನ್ನ ಶುದ್ಧೀಕರಣ ವಿವಿಧ ವಿಧಾನಗಳಿಂದ ಮತ್ತಷ್ಟು ಶುದ್ಧೀಕರಿಸಲಾಗುತ್ತೆ. ಈ ಸಂಪೂರ್ಣ ಕ್ರಿಯೆಯನ್ನ ಲೋಹಶಾಸ್ತ್ರ ಎಂದು ಕರೆಯಲಾಗುತ್ತೆ. ಕೆಳಗಿನ ಹಂತಗಳಲ್ಲಿ ಅದಿರುಗಳಿಂದ ಶುದ್ಧ ಲೋಹವನ್ನ ಪಡೆಯಲಾಗುತ್ತೆ. ಅದಿರುಗಳ ಸಾಂದ್ರತೆ. ಗ್ಯಾಂಗ್ಯೂವನ್ನ ಅದಿರುಗಳಿಂದ ಬೇರ್ಪಡಿಸುವ ಪ್ರಕ್ರಿಯೆಯನ್ನ ಅದಿರುಗಳ ಸಾಂದ್ರತೆ ಎಂದು ಕರೆಯಲಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಅಪೇಕ್ಷಿತ ಲೋಹದ ಸಂಯುಕ್ತದ ಸಾಂದ್ರತೆಯು ಹೆಚ್ಚಾಗುತ್ತೆ. ಈ ಉದ್ದೇಶಕ್ಕಾಗಿ ವಿವಿಧ ವಿಧಾನಗಳನ್ನ ಬಳಸಲಾಗುತ್ತೆ. ಆದಾಗ್ಯೂ ಬಳಸಬೇಕಾದ ನಿಖರವಾದ ಮಾರ್ಗವು ಅದಿರು ಮತ್ತು ಗ್ಯಾಂಗ್ಯೂನಲ್ಲಿರುವ ಲೋಹದ ಭೌತಿಕ ಗುಣಲಕ್ಷಣಗಳನ್ನ ಅವಲಂಬಿಸಿರುತ್ತೆ. ಇದು ಲೋಹದ ಪ್ರತಿಕ್ರಿಯಾತ್ಮಕತೆ ಮತ್ತು ಶುದ್ಧೀಕರಣಕ್ಕೆ ಲಭ್ಯವಿರುವ ಸೌಲಭ್ಯಗಳನ್ನ ಅವಲಂಬಿಸಿರುತ್ತೆ. ಶುದ್ಧೀಕರಣದ ಸಮಯದಲ್ಲಿ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವ ವಿವಿಧ ಅಂಶಗಳನ್ನ ಸಹ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಅದಿರುಗಳ ಸಾಂದ್ರತೆಗೆ ಕೆಲವು ಸಾಮಾನ್ಯ ವಿಧಾನಗಳು ಕೆಳಗಿನಂತಿವೆ. ಕೈ ತೆಗೆಯುವುದು. ಅದಿರು ಕಣಗಳ ಮತ್ತು ಕಲ್ಮಶಗಳು ಬಣ್ಣ, ಗಾತ್ರ ಇತ್ಯಾದಿಗಳಂತಹ ಗುಣಲಕ್ಷಣಗಳಲ್ಲಿ ಒಂದರಲ್ಲಿ ಭಿನ್ನವಾಗಿದ್ದರೆ ಆ ಆಸ್ತಿಯನ್ನು ಬಳಸಿಕೊಂಡು ಅದಿರು ಕಣಗಳನ್ನ ಇತರ ಕಲ್ಮಶಗಳಿಂದ ಬೇರ್ಪಡಿಸುವ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಹೈಡ್ರಾಲಿಕ್ ಬೇರ್ಪಡಿಕೆ ವಿಧಾನ. ಈ ವಿಧಾನದಲ್ಲಿ ಅದಿರಿನ ಕಣಗಳನ್ನ ಪುಡಿ ಮಾಡಲಾಗುತ್ತೆ ಮತ್ತು ಇಳಿಜಾರಿನ ಮೇಲ್ಮೈಯಲ್ಲಿ ಇರಿಸಲಾಗುತ್ತೆ.
ನಂತರ ಅವುಗಳನ್ನ ನಿಯಂತ್ರಿತ ನೀರಿನ ಹರಿವಿನಿಂದ ತೊಳೆಯಲಾಗುತ್ತೆ. ಇದರ ಮೂಲಕ ಕಡಿಮೆ ದಟ್ಟವಾದ ಕಲ್ಮಶಗಳನ್ನ ನೀರಿನ ಹರಿವಿನಿಂದ ಒಯ್ಯಲಾಗುತ್ತೆ. ಹೆಚ್ಚು ದಟ್ಟವಾದ ಅದಿರಿನ ಕಣಗಳನ್ನ ಬಿಟ್ಟು ಬಿಡುತ್ತೆ. ಮ್ಯಾಗ್ನೆಟಿಕ್ ಬೇರ್ಪಡಿಕೆ ವಿಧಾನ. ಈ ವಿಧಾನಕ್ಕೆ ವಿದ್ಯುತ್ಕಾಂತೀಯ ಯಂತ್ರದ ಬಳಕೆಯ ಅಗತ್ಯವಿದೆ. ಈ ಯಂತ್ರದ ಮುಖ್ಯ ಭಾಗಗಳು 2 ರೀತಿಯ ಕಬ್ಬಿಣದ ರೋಲರ್ಗಳು ಮತ್ತು ಕನ್ವೇಯರ್ ಬೆಲ್ಟ್ ಅವುಗಳ ಸುತ್ತಲೂ ನಿರಂತರವಾಗಿ ಚಲಿಸುತ್ತೆ. ರೋಲರ್ಗಳಲ್ಲಿ ಒಂದು ಆಯಸ್ಕಾಂತೀಯವಾಗಿದ್ದರೆ ಇನ್ನೊಂದು ವಿದ್ಯುತ್ಕಾಂತೀಯವಾಗಿರುತ್ತೆ. ರೋಲರ್ಗಳು ಸುತ್ತಲೂ ಚಲಿಸುವ ಕನ್ವೇಯರ್ ಬೆಲ್ಟ್ ಚರ್ಮ ಅಥವಾ ಹಿತ್ತಾಳೆಯಿಂದ ಮಾಡಲ್ಪಟ್ಟಿದೆ. ಪುಡಿ ಮಾಡಿದ ಅದಿರನ್ನ ನಾನ್ ಮ್ಯಾಗ್ನೆಟಿಕ್ ರೋಲರ್ ಬಳಿ ಕನ್ವೇಯರ್ ಬೆಲ್ಟ್ನಲ್ಲಿ ಸುರಿಯಲಾಗುತ್ತೆ. ಮ್ಯಾಗ್ನೆಟಿಕ್ ರೋಲರ್ನ ಕೆಳಗೆ 2 ಸಂಗ್ರಾಹಕ ಹಡಗುಗಳನ್ನ ಇರಿಸಲಾಗುತ್ತೆ. ಅದಿರಿನಲ್ಲಿರುವ ಅಯಸ್ಕಾಂತೀಯ ಭಾಗದ ಕಣಗಳು ಮ್ಯಾಗ್ನೆಟಿಕ್ ರೋಲರ್ ಕಡೆಗೆ ಆಕರ್ಷಿತವಾಗೋದಿಲ್ಲ. ಆದ್ರಿಂದ ಅವುಗಳನ್ನ ಬೆಲ್ಟ್ ಉದ್ದಕ್ಕೂ ಮತ್ತಷ್ಟು ಸಾಗಿಸಲಾಗುತ್ತೆ ಮತ್ತು ಮ್ಯಾಗ್ನೆಟಿಕ್ ರೋಲರ್ನಿಂದ ದೂರದಲ್ಲಿರುವ ಸಂಗ್ರಾಹಕ ಪಾತ್ರೆಯಲ್ಲಿ ಬೀಳತ್ತೆ. ಅದೇ ಸಮಯದಲ್ಲಿ ಅದಿರಿನ ಕಾಂತೀಯ ಅಂಶಗಳ ಕಣಗಳು ಮ್ಯಾಗ್ನೆಟಿಕ್ ರೋಲರ್ಗೆ ಅಂಟಿಕೊಳ್ಳುತ್ತೆ ಮತ್ತು ಅದರಿಂದ ಮ್ಯಾಗ್ನೆಟಿಕ್ ರೋಲರ್ ಬಳಿ ಸಂಗ್ರಾಹಕ ಪಾತ್ರೆಯಲ್ಲಿ ಬೀಳತ್ತೆ. ಈ ರೀತಿಯಾಗಿ ಅದಿರಿನಲ್ಲಿರುವ ಕಾಂತೀಯ ಮತ್ತು ಆಯಸ್ಕಾಂತೀಯ ಪದಾರ್ಥಗಳನ್ನ ಅವುಗಳ ಕಾಂತೀಯ ಸ್ವಭಾವವನ್ನ ಅವಲಂಬಿಸಿ ಪ್ರತ್ಯೇಕಿಸಬಹುದು. ಉದಾಹರಣೆಗೆ, ಕ್ಯಾಸಿಟರೈಟ್ ಒಂದು ತವರ ಅದಿರು. ಇದು ಮುಖ್ಯವಾಗಿ ಆಯಸ್ಕಾಂತೀಯ ಘಟಕಾಂಶವಾದ ಸ್ಟಾನಿಕ್ ಆಕ್ಸೈಡ್ ಮತ್ತು ಕಾಂತೀಯ ಘಟಕಾಂಶವಾದ ಫೆರಸ್ ಟಂಗ್ಸ್ಟೇಟ್ ಅನ್ನ ಹೊಂದಿರುತ್ತೆ. ಇವುಗಳನ್ನ ವಿದ್ಯುತ್ಕಾಂತೀಯ ವಿಧಾನದಿಂದ ಬೇರ್ಪಡಿಸಲಾಗುತ್ತೆ. ಫ್ರಾತ್ ಫ್ಲೋಟೇಷನ್ ವಿಧಾನ. ಈ ವಿಧಾನವು ಮುಖ್ಯವಾಗಿ ಸಲ್ಫೈಡ್ ಅದಿರುಗಳಿಗೆ ಉಪಯುಕ್ತವಾಗಿದೆ. ಅವುಗಳ ಒದ್ದೆಯಾಗುವ ಗುಣವನ್ನ ಹೊಂದಿರುವುದಿಲ್ಲ, ಆದರೆ ಕಲ್ಮಶಗಳು ತೇವವಾಗಿರುತ್ತೆ. ಕಲ್ಮಶಗಳನ್ನ ಹೊಂದಿರುವ ಅದಿರನ್ನ ನುಣ್ಣಗೆ ಪುಡಿ ಮಾಡಲಾಗುತ್ತೆ ಮತ್ತು ತೇಲುವ ಕೋಶದಲ್ಲಿ ತೆಗೆದುಕೊಂಡು ನೀರಿನಲ್ಲಿ ಇಡಲಾಗುತ್ತೆ. ಒತ್ತಡದಲ್ಲಿರುವ ಗಾಳಿಯು ನೀರಿನಲ್ಲಿ ನೊರೆಯನ್ನ ಉತ್ಪಾದಿಸಲು ಬೀಸುತ್ತದೆ. ಉತ್ಪತ್ತಿಯಾದ ನೊರೆಯು ಅದಿರು ಕಣಗಳನ್ನ ಮೇಲ್ಮೆಗೆ ಕೊಂಡೊಯ್ಯುತ್ತೆ, ಆದರೆ ಕಲ್ಮಶಗಳು ಕೆಳಭಾಗದಲ್ಲಿ ನೆಲೆಗೊಳ್ಳುತ್ತೆ. ಅದಿರು ಕಣಗಳನ್ನ ಪಡೆಯಲು ನಂತರ ನೊರೆಯನ್ನ ಬೇರ್ಪಡಿಸಲಾಗುತ್ತೆ ಮತ್ತು ತೊಳೆಯಲಾಗುತ್ತೆ. ನೀವು ಇಂದು ಏನ್ ಕಲ್ತಿದ್ದೀರಿ? ಕಲ್ಮಶಗಳ ಜೊತೆಗೆ ಪ್ರಕೃತಿಯಲ್ಲಿ ಸಂಭವಿಸುವ ಲೋಹಗಳ ಸಂಯುಕ್ತಗಳನ್ನ ಖನಿಜಗಳು ಎಂದು ಕರೆಯಲಾಗುತ್ತೆ. ಲೋಹವನ್ನ ಆರ್ಥಿಕವಾಗಿ ಬೇರ್ಪಡಿಸಬಹುದಾದ ಖನಿಜಗಳನ್ನ ಅದಿರು ಎಂದು ಕರೆಯಲಾಗುತ್ತೆ. ಅದಿರುಗಳು ಲೋಹದ ಸಂಯುಕ್ತಗಳೊಂದಿಗೆ ಮಣ್ಣು, ಮರಳು ಮತ್ತು ಕಲ್ಲಿನ ಪದಾರ್ಥಗಳಂತಹ ಅನೇಕ ರೀತಿಯ ಕಲ್ಮಶಗಳನ್ನ ಹೊಂದಿರುತ್ತೆ. ಈ ಕಲ್ಮಶಗಳನ್ನ ಗ್ಯಾಂಗ್ಯೂ ಎಂದು ಕರೆಯಲಾಗುತ್ತೆ. ಅದಿರುಗಳಿಂದ ಲೋಹಗಳನ್ನ ಅವುಗಳ ಶುದ್ಧ ಸ್ಥಿತಿಯಲ್ಲಿ ಹೊರತೆಗೆಯುವ ಪ್ರಕ್ರಿಯೆಯು ಲೋಹಶಾಸ್ತ್ರದ ಒಂದು ಭಾಗವಾಗಿದೆ.